ಎಲ್ಲರಿಗೂ ನಮಸ್ಕಾರ. ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ಗಣಿತ ಪಠ್ಯಪುಸ್ತಕದ ಸಂಖ್ಯೆಗಳೊಂದಿಗೆ ಆಟ ಎನ್ನುವಂಥ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಅಪವರ್ತನಗಳು, ಗುಣಕಗಳು, ಪರಿಪೂರ್ಣ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಚಟುವಟಿಕೆಯನ್ನು ನೋಡೋಣ. ಗೀತಾ ಎನ್ನುವಂಥ ಹುಡುಗಿ ಬಳಿ 6 ಗೋಲಿಗಳಿರುತ್ತೆ. ಅವಳು ಪ್ರತಿಯೊಂದು ಅಡ್ಡ ಸಾಲಿನಲ್ಲಿ ಸಮಾನ ಸಂಖ್ಯೆಯಲ್ಲಿ ಗೋಲಿಗಳು ಇರುವ ಹಾಗೆ ಅವುಗಳನ್ನು ಸಾಲುಗಳಲ್ಲಿ ಜೋಡಿಸಲಿಕ್ಕೆ ಬಯಸ್ತಾಳೆ. ಅವಳು ಈ ರೀತಿಯಾಗಿ ಗೋಲಿಗಳನ್ನು ಜೋಡಿಸ್ತಾಳೆ. ಪ್ರತಿ ಅಡ್ಡ ಸಾಲಿನಲ್ಲಿ 1 ಗೋಲಿ, ಅಡ್ಡ ಸಾಲುಗಳ ಸಂಖ್ಯೆ 6, ಒಟ್ಟು ಗೋಲಿಗಳ ಸಂಖ್ಯೆ 1 × 6 = 6. ಪ್ರತಿ ಅಡ್ಡ ಸಾಲಿನಲ್ಲಿ 2 ಗೋಲಿಗಳು, ಅಡ್ಡ ಸಾಲುಗಳ ಸಂಖ್ಯೆ 3, ಒಟ್ಟು ಗೋಲಿಗಳ ಸಂಖ್ಯೆ 2 × 3 = 6. ಪ್ರತಿ ಅಡ್ಡ ಸಾಲಿನಲ್ಲಿ 3 ಗೋಲಿಗಳು, ಅಡ್ಡ ಸಾಲುಗಳ ಸಂಖ್ಯೆ 2, ಒಟ್ಟು ಗೋಲಿಗಳ ಸಂಖ್ಯೆ 3 × 2 = 6. ಅಡ್ಡ ಸಾಲಿನಲ್ಲಿ 6 ಗೋಲಿಗಳು, ಅಡ್ಡ ಸಾಲುಗಳ ಸಂಖ್ಯೆ 1, ಒಟ್ಟು ಗೋಲಿಗಳ ಸಂಖ್ಯೆ 6 × 1 = 6. ಈ ಹಿಂದಿನ ಲೆಕ್ಕಾಚಾರಗಳಿಂದ ಗೀತಾಳು ಸಂಖ್ಯೆ 6ಅನ್ನು 2 ಸಂಖ್ಯೆಗಳ ಗುಣಲಬ್ಧವಾಗಿ ಅನೇಕ ವಿಧಗಳಲ್ಲಿ ಬರೀಬಹುದು ಅನ್ನೋದನ್ನು ಗಮನಿಸ್ತಾಳೆ. 6 = 1 × 6, 6 = 2 × 3, 6 = 3 × 2, 6 = 6 × 1. ಹೀಗೆ 1, 2, 3 ಮತ್ತು 6 6ರ ಭಾಜಕಗಳು. ಅವುಗಳನ್ನು 6ರ ಅಪವರ್ತನಗಳು ಅಂತಲೂ ಕರೀತೇವೆ. ಈಗ ಅಪವರ್ತನಗಳು ಮತ್ತು ಗುಣಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಗುಣಕಗಳನ್ನು ಅಪವರ್ತ್ಯಗಳು ಅಂತಲೂ ಕರೀತೇವೆ. ನಯನ ಎನ್ನುವಂಥ ಹುಡುಗಿ 4ರ ಭಾಜಕಗಳನ್ನು ತಿಳಿಯಲಿಕ್ಕೆ ಬಯಸಿದಾಳೆ. ಅವಳು 4ಅನ್ನು 4 ಹಾಗೂ ಅದಕ್ಕಿಂತ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ತಾಳೆ. 4ಕ್ಕಿಂತ ಚಿಕ್ಕ ಸಂಖ್ಯೆ ಅಂತ ಅಂದರೆ 1, 2 ಮತ್ತು 3. 4ಅನ್ನು 1ರಿಂದ ಭಾಗಿಸಿದಾಗ ನಮಗೆ ಶೇಷ 0 ಸಿಗತ್ತೆ. 4ಅನ್ನು 2ರಿಂದ ಭಾಗಿಸಿದಾಗ ನಮಗೆ ಶೇಷ 0ನೇ ಸಿಗತ್ತೆ. 4ಅನ್ನು 3ರಿಂದ ಭಾಗಿಸಿದಾಗ ಶೇಷ 1 ಉಳಿಯುತ್ತೆ. 4ಅನ್ನು 4ರಿಂದ ಭಾಗಿಸಿದಾಗ ಶೇಷ ಪುನಃ 0 ಸಿಗತ್ತೆ. ಅವಳು 4ಅನ್ನು 4 = 1 × 4, 4 = 2 × 2, 4 = 4 × 1 ಅಂತ ಬರೀಬಹುದು. ಮತ್ತು 1, 2 ಮತ್ತು 4 ಸಂಖ್ಯೆಗಳು 4ರ ಭಾಜಕಗಳು ಅಂತ ತಿಳ್ಕೊಳ್ತಾಳೆ. ಈ ಸಂಖ್ಯೆಗಳನ್ನು 4ರ ಅಪವರ್ತನಗಳು ಅಂತಲೂ ಕರೀತಾರೆ. ಒಂದು ಸಂಖ್ಯೆಯ ಭಾಜಕಗಳು ಆ ಸಂಖ್ಯೆಯ ಅಪವರ್ತನಗಳಾಗ್ತದೆ. ಈಗ ಒಂದು ಉದಾಹರಣೆಯನ್ನು ನೋಡೋಣ. 16ರ ಅಪವರ್ತನಗಳು. 16ರ ಅಪವರ್ತನಗಳು 1, 2, 4, 8, 16. ಇವುಗಳು 16ಅನ್ನು ನಿಶ್ಶೇಷವಾಗಿ ಭಾಗಿಸ್ತವೆ. ಇದರಿಂದಾಗಿ ಒಂದು ಸಂಖ್ಯೆಯ ಪ್ರತಿಯೊಂದು ಅಪವರ್ತನವು ಆ ಸಂಖ್ಯೆಯನ್ನು ನಿಶ್ಶೇಷವಾಗಿ ಭಾಗಿಸ್ತದೆ ಅನ್ನೋದನ್ನು ತಿಳ್ಕೊಳ್ಬಹುದಾಗಿದೆ. ಇನ್ನೊಂದು ಉದಾಹರಣೆ 34ರ ಅಪವರ್ತನಗಳು. 34ರ ಅಪವರ್ತನಗಳು 1, 2, 17 ಮತ್ತು ಅದೇ ಸಂಖ್ಯೆ 34. 1, 2, 17 ಏನಿದೆಯಲ್ಲ ಆ ಎಲ್ಲ 34ಕ್ಕಿಂತ ಚಿಕ್ಕದಾಗಿರುವಂಥದ್ದು. ಅದರಿಂದಾಗಿ ನಾವೇನು ತಿಳ್ಕೋಬಹುದು ಅಂತ ಅಂದರೆ ಒಂದು ಸಂಖ್ಯೆಯ ಪ್ರತಿಯೊಂದು ಅಪವರ್ತನಗಳು ಆ ಸಂಖ್ಯೆಗಿಂತ ಚಿಕ್ಕದು ಅಥವಾ ಅದಕ್ಕೆ ಸಮವಾಗಿರ್ತದೆ ಅಂತ. ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ. 14ರ ಅಪವರ್ತನಗಳು 1, 2, 7 ಮತ್ತು 14. ಒಂದು ಸಂಖ್ಯೆಯ ಅಪವರ್ತನಗಳು ಪರಿಮಿತವಾಗಿರ್ತದೆ. ಅಂದರೆ ನಾವು 14ರ ಅಪವರ್ತನಗಳು ಎಷ್ಟಿದೆ ಅಂತ ನಿಖರವಾಗಿ ಹೇಳಬಹುದಾಗಿದೆ. 14 ಎನ್ನುವಂಥದ್ದು 4 ಅಪವರ್ತನಗಳನ್ನು ಹೊಂದಿದೆ ಅಂತ ಹೇಳಬಹುದಾಗಿದೆ. 14ರ ಅಪವರ್ತನಗಳನ್ನು ನಾವು ಲೆಕ್ಕ ಮಾಡಬಹುದಾಗಿದೆ. ಅದರಿಂದಾಗಿ ಒಂದು ಸಂಖ್ಯೆಯ ಅಪವರ್ತನಗಳು ಪರಿಮಿತವಾಗಿರ್ತದೆ ಅಂತ ಹೇಳಬಹುದು. ಗುಣಕಗಳು ಅಥವಾ ಅಪವರ್ತ್ಯಗಳು. ಗುಣಕಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮೊದಲು ಒಂದು ಚಟುವಟಿಕೆಯನ್ನು ನೋಡೋಣ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರಬಹುದು 4 ಏಕಮಾನ ಉದ್ದವಿರುವ ಕಾಗದದ ಪಟ್ಟಿಗಳನ್ನು ಸಂಗ್ರಹಿಸಿ ಜೋಡಿಸಿದ್ದಾರೆ. ಮೇಲಿರುವಂಥ ಕಾಗದ ಪಟ್ಟಿಯ ಉದ್ದ 4 ಏಕಮಾನ. ಅದು ಹೇಗೆ ಅಂತ ಅಂದರೆ 4 × 1 = 4. ಅದರ ಕೆಳಗಿರೋ ಪಟ್ಟಿಯ ಉದ್ದ 8 ಏಕಮಾನ. 4 × 2 8 ಏಕಮಾನಗಳಾಗತ್ತೆ. ನಂತರದ ಪಟ್ಟಿಯ ಉದ್ದ
12 ಏಕಮಾನಗಳು. 4 ಇಂಟು 3 12 ಏಕಮಾನಗಳಾಗತ್ತೆ. ಹೀಗೇನೆ ಮುಂದುವರಿಯುತ್ತಾ ಮಿಕ್ಕ ಉದ್ದಗಳನ್ನು ಹೇಳೋದಾದರೆ 4 ಇಂಟು 4 16 ಏಕಮಾನಗಳು ಮತ್ತು 4 ಇಂಟು 5 20 ಏಕಮಾನಗಳು ಅಂತ ಹೇಳ್ಬೋದಾಗಿದೆ. 4, 8, 12, 16, 20 ಈ ಸಂಖ್ಯೆಗಳನ್ನು 4ರ ಗುಣಕಗಳು ಅಂತ ಹೇಳ್ತೇವೆ. 7ರ ಗುಣಕಗಳು 7 7, 14, 21, 28, 30 ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಒಂದು ಸಂಖ್ಯೆಯ ಪ್ರತಿಯೊಂದು ಗುಣಕವು ಆ ಸಂಖ್ಯೆಗಿಂತ ದೊಡ್ಡದು ಅಥವಾ ಸಮವಾಗಿರುತ್ತದೆ. 7ರ ಗುಣಕಗಳನ್ನು ನೀವು ಗಮನಿಸ್ತಾ ಇರ್ಬೋದು. 14, 21, 28, 30 ಇವುಗಳೆಲ್ಲ 7ಕ್ಕಿಂತ ದೊಡ್ಡದಾಗಿದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. 5ರ ಗುಣಕಗಳು ಯಾವುದಂತ ಅಂದರೆ 5, 10, 15, 20 ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಒಂದು ಸಂಖ್ಯೆಯ ಗುಣಕಗಳು ಅಪರಿಮಿತವಾಗಿರುತ್ತದೆ. 5ರ ಗುಣಕಗಳನ್ನು ನಾವು ಎಷ್ಟು ಬೇಕಿದ್ರೂ ಬರೀಬಹುದು, ಅದಕ್ಕೆ ಮಿತಿ ಅನ್ನುವಂಥದ್ದು ಇರೋದಿಲ್ಲ. ಈಗ ಪರಿಪೂರ್ಣ ಸಂಖ್ಯೆಗಳು ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಸಂಖ್ಯೆಯ ಎಲ್ಲ ಅಪವರ್ತನಗಳ ಮೊತ್ತವು ಆ ಸಂಖ್ಯೆಯ 2ರಷ್ಟಕ್ಕೆ ಸಮವಾಗಿದ್ದರೆ ಆ ಸಂಖ್ಯೆಯನ್ನು ಪರಿಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ. 6 ಮತ್ತು 28 ಪರಿಪೂರ್ಣ ಸಂಖ್ಯೆಗಳಾಗಿವೆ. 6ರ ಅಪವರ್ತನಗಳನ್ನು ನೋಡೋಣ. 1, 2, 3 ಮತ್ತು 6 ಆಗಿದೆ. ಹಾಗೆ 28ರ ಅಪವರ್ತನಗಳು 1, 2, 4, 7, 14, 28. 6ರ ಅಪವರ್ತನಗಳನ್ನು ಕೂಡಿದಾಗ ನಮಗೆ 1 + 2 + 3 + 6 = 12 ಅಂತ ಸಿಗತ್ತೆ. 12 ಎನ್ನುವಂಥದ್ದು 6ರ 2 ಪಟ್ಟು. ಅದರಿಂದಾಗಿ 6 ಎನ್ನುವಂಥದ್ದು ಪರಿಪೂರ್ಣ ಸಂಖ್ಯೆ ಆಗಿದೆ. ಹಾಗೇನೆ 28ರ ಅಪವರ್ತನಗಳನ್ನು ಕೂಡಿದಾಗ ಅಂದರೆ 1 + 2 + 7 + 14 + 28 ಆಗ ನಮಗೆ 56 ಎನ್ನುವಂಥ ಸಂಖ್ಯೆ ಸಿಗತ್ತೆ. 56 ಎನ್ನುವಂಥದ್ದು 28ರ 2 ಪಟ್ಟಾಗಿದೆ. ಅದರಿಂದಾಗಿ 28 ಎನ್ನುವಂಥದ್ದು ಒಂದು ಪರಿಪೂರ್ಣ ಸಂಖ್ಯೆ ಅಂತ ಹೇಳ್ಬಹುದಾಗಿದೆ. ಅವಿಭಾಜ್ಯ ಮತ್ತು ಭಾಜ್ಯ ಸಂಖ್ಯೆಗಳು ನೀವು ಈ ಕೋಷ್ಟಕದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ 1ರಿಂದ 12ರವರೆಗಿನ ಸಂಖ್ಯೆಗಳು ಮತ್ತು ಅದರ ಅಪವರ್ತನಗಳು ಮತ್ತು ಅದರ ಅಪವರ್ತನಗಳ ಸಂಖ್ಯೆಯನ್ನು ನೋಡಬಹುದಾಗಿದೆ. ಇದರಿಂದ ನಾವು ತಿಳಿಯೋದೇನಂತ ಅಂದರೆ ಸಂಖ್ಯೆ 1 ಕೇವಲ ಒಂದೇ ಅಪವರ್ತನವನ್ನು ಹೊಂದಿದೆ ಅಂತ ಹೇಳ್ಬೋದು. ಅವಿಭಾಜ್ಯ ಸಂಖ್ಯೆ ಅಂತ ಅಂದರೆ ಯಾವ ಸಂಖ್ಯೆ ಕೇವಲ 2 ವಿಭಿನ್ನ ಅಪವರ್ತನಗಳನ್ನು ಹೊಂದಿರುತ್ತೋ ಅಂಥ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬೋದು. ಉದಾಹರಣೆಗೆ 2, 3, 5, 7, 11 ಇತ್ಯಾದಿ. ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಇರಾಟೋಸ್ಥೆನಸ್ ಎನ್ನುವಂಥ ಒಂದು ಶ್ರೇಷ್ಠ ಗಣಿತ ತಜ್ಞ. ಇವನು ಒಂದು ವಿಧಾನವನ್ನು ಕೊಡ್ತಾನೆ. ನೀವು ಈ ಕೋಷ್ಟಕವನ್ನು ಗಮನಿಸ್ತಾ ಇರ್ಬೋದು. ಇಲ್ಲಿ 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಒಂದು ಸರಳ ವಿಧಾನದಿಂದ ಕಂಡುಹಿಡಿಯಬಹುದಾಗಿದೆ. ಮೊದಲಿಗೆ 1ರಿಂದ 100ರವರೆಗಿನ ಸಂಖ್ಯೆಗಳನ್ನು ಪಟ್ಟಿ ಮಾಡ್ಕೋಬೇಕು. ಹಂತ ಹಂತವಾಗಿ ನಾವು 1ರಿಂದ 100ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಕಂಡುಹಿಡಿಯುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. 1 ಸಂಖ್ಯೆ ಅಲ್ಲದೆ ಇರೋದ್ರಿಂದ ಅದನ್ನು ತೆಗೆದುಹಾಕಬೇಕು. 2ನೇ ಹಂತದಲ್ಲಿ 2ರ ಗುಣಕಗಳನ್ನು ತೆಗೆದುಹಾಕಬೇಕು. 3ನೇ ಹಂತದಲ್ಲಿ 3ರ ಗುಣಕಗಳನ್ನು ತೆಗೆದುಹಾಕಬೇಕು. 4ನೇ ಹಂತದಲ್ಲಿ 5ರ ಗುಣಕಗಳನ್ನು ತೆಗೆದುಹಾಕಬೇಕು. ಆಗ ನಮಗೆ ಕೆಲವೊಂದು ಸಂಖ್ಯೆಗಳು ಉಳಿಯುತ್ತೆ. ಆ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳಾಗಿದೆ. ಈ ವಿಧಾನವನ್ನು ಇರಾಟೋಸ್ಥೆನಸ್ನ ಜರಡಿ ವಿಧಾನ ಅಂತ ಕರೀತಾರೆ. 2ಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂಥ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. ಉದಾಹರಣೆ 4, 6, 8, 10. ಈಗ ನಾವು ಸಮ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. 10 ಬಾಟ್ಲುಗಳನ್ನು ಕಾಣ್ತಾ ಇವೆ ನಿಮಗೆ. 10 ಎನ್ನುವಂಥದ್ದು ಸಮ ಸಂಖ್ಯೆಗೆ ಉದಾಹರಣೆ ಆಗಿದೆ. ಹಾಗಾದರೆ ಸಮ ಸಂಖ್ಯೆ ಅಂತ ಅಂದರೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇರುವಂಥ ಸಂಖ್ಯೆಯನ್ನು ಸಮ ಸಂಖ್ಯೆ ಅಂತ ಕರೀತೇವೆ. ಉದಾಹರಣೆಗೆ 28, 36,
58. ಬೆಸ ಸಂಖ್ಯೆಗಳು. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ 9 ಬಾತುಕೋಳಿಗಳಿವೆ. 9 ಎನ್ನುವಂಥದ್ದು ಬೆಸ ಸಂಖ್ಯೆಗೆ ಉದಾಹರಣೆಯಾಗಿದೆ. ಹಾಗಾದ್ರೆ ಬೆಸ ಸಂಖ್ಯೆ ಅಂತ ಅಂದ್ರೆ ಬಿಡಿ ಸ್ಥಾನದಲ್ಲಿ 1, 3, 5, 7, 9 ಇರುವಂತ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿರುತ್ತೆ. ಭಾಗವಾಗುವಿಕೆಗೆ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನಾವು 10ರಿಂದ ಭಾಗವಾಗುವಿಕೆ, 5ರಿಂದ ಭಾಗವಾಗುವಿಕೆ, 2ರಿಂದ ಭಾಗವಾಗುವಿಕೆ, 3ರಿಂದ ಭಾಗವಾಗುವಿಕೆ, 6ರಿಂದ ಭಾಗವಾಗುವಿಕೆ, 4ರಿಂದ ಭಾಗವಾಗುವಿಕೆ, 8ರಿಂದ ಭಾಗವಾಗುವಿಕೆ, 9ರಿಂದ ಭಾಗವಾಗುವಿಕೆ, 11ರಿಂದ ಭಾಗವಾಗುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ 10ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಇದ್ದಾಗ ಅದು 10ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 1000, 3200, 7010. 5ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಹೊಂದಿದ್ದರೆ ಅಂತಹ ಸಂಖ್ಯೆಗಳು 5ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 105, 215, 6205, 3500 ಇತ್ಯಾದಿ. 2ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯು 2ರಿಂದ ಭಾಗವಾಗುವುದೆಂದಾದರೆ ಅದರ ಬಿಡಿ ಸ್ಥಾನದಲ್ಲಿ 0, 2, 4, 6 ಅಥವಾ 8 ಇವುಗಳಲ್ಲಿ ಯಾವುದಾದರೊಂದು ಅಂಕಿ ಇರುತ್ತದೆ. ಉದಾಹರಣೆಗೆ 10, 12, 14, 16 ಇತ್ಯಾದಿ. 3ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 3ರ ಗುಣಕವಾಗಿದ್ದರೆ ಆ ಸಂಖ್ಯೆಯು 3ರಿಂದ ಭಾಗವಾಗುವುದು. ಉದಾಹರಣೆಗೆ 21, 36, 54, 219 ಇತ್ಯಾದಿ. 6ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯು 2 ಮತ್ತು 3 ಇವೆರಡರಿಂದಲೂ ಭಾಗವಾದರೆ ಅದು 6ರಿಂದಲೂ ಭಾಗವಾಗುವುದು. ಉದಾಹರಣೆಗೆ 6 ಮತ್ತು 18. ಇಲ್ಲಿ 6 ಮತ್ತು 18 2 ಮತ್ತು 3ರಿಂದ ಭಾಗ ಆಗತ್ತೆ. ಅದರಿಂದಾಗಿ 6 ಮತ್ತು 18 6ರಿಂದನೂ ಭಾಗ ಆಗತ್ತೆ ಅಂತ ಹೇಳಬಹುದಾಗಿದೆ. 4ರಿಂದ ಭಾಗವಾಗುವಿಕೆ. 3 ಅಥವಾ ಹೆಚ್ಚು ಅಂಕಿಗಳುಳ್ಳ ಒಂದು ಸಂಖ್ಯೆಯ ಕೊನೆಯ 2 ಅಂದರೆ 10 ಮತ್ತು ಬಿಡಿ ಅಂಕಿಗಳಿಂದಾದ ಸಂಖ್ಯೆಯು 4ರಿಂದ ಭಾಗವಾದರೆ ಆ ಸಂಖ್ಯೆಯು 4ರಿಂದ ಭಾಗವಾಗುವುದು. ಉದಾಹರಣೆಗೆ 4612, 3516, 9532. 4612ರಲ್ಲಿ ಕೊನೆಯ 2 ಅಂಕಿಗಳನ್ನು ನೋಡೋಣ. ಅಂದ್ರೆ 12 ಎನ್ನುವಂಥದ್ದು 4ರಿಂದ ಭಾಗ ಆಗತ್ತೆ. ಅದರಿಂದಾಗಿ 4612 ಎನ್ನುವಂಥದ್ದು 4ರಿಂದ ಭಾಗ ಆಗತ್ತೆ ಅಂತ ಹೇಳ್ಬೋದು. 8ರಿಂದ ಭಾಗವಾಗುವಿಕೆ. 4 ಅಥವಾ ಹೆಚ್ಚು ಅಂಕಿಗಳಿಂದಾದ ಸಂಖ್ಯೆಗಳ ಕೊನೆಯ 3 ಅಂಕಿಗಳಿಂದ ಉಂಟಾಗುವ ಸಂಖ್ಯೆಯು 8ರಿಂದ ಭಾಗವಾದರೆ ಆ ಸಂಖ್ಯೆಗಳು 8ರಿಂದ ಭಾಗವಾಗುವವು. ಉದಾಹರಣೆಗೆ 9216, 8216, 7216 ಇತ್ಯಾದಿ. 9ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವು 9ರಿಂದ ಭಾಗವಾದರೆ ಆ ಸಂಖ್ಯೆಯು 9ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 18, 27, 36, 45. 11ರಿಂದ ಭಾಗವಾಗುವಿಕೆ. ಒಂದು ಸಂಖ್ಯೆಯ ಬಲಬದಿಯಿಂದ ಬೆಸ ಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತ ಮತ್ತು ಸಮಸ್ಥಾನಗಳಲ್ಲಿರುವ ಅಂಕಿಗಳ ಮೊತ್ತಗಳ ನಡುವಿನ ವ್ಯತ್ಯಾಸವು 0 ಅಥವಾ 11ರಿಂದ ಭಾಗವಾಗುವ ಸಂಖ್ಯೆ ಆಗಿದ್ದರೆ ಆ ಸಂಖ್ಯೆಯು 11ರಿಂದ ಭಾಗವಾಗುತ್ತದೆ. ಉದಾಹರಣೆಗೆ 308, 1331. ಈಗ ನಾವು ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯ ಗುಣಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಸಾಮಾನ್ಯ ಅಪವರ್ತನಗಳು. ಸಾಮಾನ್ಯ ಅಪವರ್ತನಗಳನ್ನು ತಿಳ್ಕೊಳ್ಳೋಕೆ ಒಂದು ಉದಾಹರಣೆಯನ್ನ ನೋಡೋಣ. 4 ಮತ್ತು 18ರ ಅಪವರ್ತನಗಳನ್ನು ನೋಡೋಣ. 4ರ ಅಪವರ್ತನಗಳು 1, 2 ಮತ್ತು 4 ಆಗಿದೆ. ಹಾಗೇನೆ 18ರ ಅಪವರ್ತನಗಳು 1, 2, 3, 6, 9 ಮತ್ತು 18 ಆಗಿದೆ. 1 ಮತ್ತು 2 ಸಂಖ್ಯೆಗಳು 4 ಮತ್ತು 18 ಇವೆರಡರಲ್ಲೂ ಅಪವರ್ತನಗಳಾಗಿವೆ. ಅವುಗಳು 4 ಮತ್ತು 18ರ ಸಾಮಾನ್ಯ ಅಪವರ್ತನಗಳು. ಸಂಖ್ಯೆ 1 ಮಾತ್ರ ಸಾಮಾನ್ಯ ಅಪವರ್ತನವಾಗಿರುವ 2 ಸಂಖ್ಯೆಗಳನ್ನು
ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರೀತಾರೆ. 4 ಮತ್ತು 15 ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದೆ. ಏಕೆಂದರೆ 4 ಮತ್ತು 15ರಲ್ಲಿ ಒಂದು ಮಾತ್ರ ಸಾಮಾನ್ಯ ಅಪವರ್ತನವಾಗಿದೆ. ಸಾಮಾನ್ಯ ಅಪವರ್ತನಗಳಿಗೆ ಇನ್ನೊಂದು ಉದಾಹರಣೆಯನ್ನು ನೋಡೋದಾದ್ರೆ 4, 12 ಮತ್ತು 16ರ ಅಪವರ್ತನಗಳನ್ನು ನೋಡೋಣ. 4ರ ಅಪವರ್ತನಗಳು 1, 2 ಮತ್ತು 4. 12ರ ಅಪವರ್ತನಗಳು 1, 2, 3, 4, 6 ಮತ್ತು 12. 16ರ ಅಪವರ್ತನಗಳು 1, 2, 4, 8 ಮತ್ತು 16. 1, 2 ಮತ್ತು 4 ಈ ಸಂಖ್ಯೆಗಳು 4, 12 ಮತ್ತು 16ರ ಸಾಮಾನ್ಯ ಅಪವರ್ತನಗಳಾಗಿವೆ. ಈಗ ಸಾಮಾನ್ಯ ಗುಣಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. 4 ಮತ್ತು 6ರ ಗುಣಕಗಳನ್ನು ನೋಡೋಣ. 4ರ ಗುಣಕಗಳು 4, 8, 12, 16, 20, 24 ಹೀಗೆ ಮುಂದುವರಿಯುತ್ತೆ. ಹಾಗೆಯೇ 6ರ ಗುಣಕಗಳು 6, 12, 18, 24, 30, 36 ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಇಲ್ಲಿ 12 ಮತ್ತು 24 ಇವು 4 ಮತ್ತು 6ರ ಸಾಮಾನ್ಯ ಗುಣಕಗಳಾಗಿವೆ. ಇನ್ನೊಂದು ಉದಾಹರಣೆಯನ್ನು ನೋಡೋದಾದ್ರೆ 3, 5 ಮತ್ತು 6ರ ಗುಣಕಗಳನ್ನು ನೋಡೋಣ. 3ರ ಗುಣಕಗಳು 3, 6, 9, 12, 15, 18, 21, 24, 27, 30, 33, 36 ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. ಹಾಗೆಯೇ 5ರ ಗುಣಕಗಳು 5, 10, 15, 20, 25, 30, 35 ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. 6ರ ಗುಣಕಗಳು 6, 12, 18, 24, 30, 36 ಹೀಗೆ ಮುಂದುವರಿಯುತ್ತಾ ಹೋಗುತ್ತೆ. 3, 5 ಮತ್ತು 6ರ ಸಾಮಾನ್ಯ ಗುಣಕಗಳು 30, 60 ಆಗಿದೆ. ಈಗ ನಾವು ಅವಿಭಾಜ್ಯ ಅಪವರ್ತಿಸುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಅಪವರ್ತಿಸುವಿಕೆ ಅಂತ ಅಂದ್ರೆ ಒಂದು ಸಂಖ್ಯೆಯನ್ನ ಅದರ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ನಾವು ಆ ಸಂಖ್ಯೆಯನ್ನ ಅಪವರ್ತಿಸಲಾಗಿದೆ ಅಂತ ಹೇಳ್ತೇವೆ. 24ನ್ನ ಹಲವಾರು ವಿಧಾನಗಳಲ್ಲಿ ಅಪವರ್ತಿಸಿ ಬರೆಯಬಹುದಾಗಿದೆ. ಅದೆಂದ್ರೆ 2 × 12, 4 × 6, 3 × 8. ನೀವು ಈ ಚಿತ್ರದಲ್ಲಿ ನೋಡಬಹುದು 24ರ ಅಪವರ್ತನ ವೃಕ್ಷವನ್ನ. 24ರ ಅವಿಭಾಜ್ಯ ಅಪವರ್ತಿಸುವಿಕೆಯು 2 × 2 × 2 × 3 ಆಗಿದೆ. ಇನ್ನೊಂದು ಉದಾಹರಣೆ ಅಂತ ಅಂದ್ರೆ 90ರ ಅಪವರ್ತನ ವೃಕ್ಷವನ್ನ ನೀವು ಈ ಚಿತ್ರದಲ್ಲಿ ನೋಡಬಹುದಾಗಿದೆ. 90ರ ಅವಿಭಾಜ್ಯ ಅಪವರ್ತಿಸುವಿಕೆಯು 2 × 3 × 3 × 5. ಇಲ್ಲಿ 2, 3, 3, 5 ಇವುಗಳು ಅವಿಭಾಜ್ಯ ಸಂಖ್ಯೆಗಳಾಗಿದೆ. ಥ್ಯಾಂಕ್ ಯು.